ಬಗೆದಷ್ಟು ಬಯಲು ಕೆದಕಿದಷ್ಟು ಕಹಾನಿ. ನಟಿ ರನ್ಯಾ ರಾವ್ ಚಿನ್ನದ ಜಾಲ ಬೆನ್ನತ್ತಿರುವ ಖಾಕಿ ಮುಂದೆ ಅನೇಕ ವಿಚಾರಗಳು ಹೊರಬೀಳ್ತಾ ಇವೆ. ಸದ್ಯಕ್ಕೆ ಇಡಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿಯದ್ದು ಬರೀ ಡೆಲಿವರಿ ಮಾಡುವಷ್ಟು ಕೆಲಸ ಅಷ್ಟೇ ಅನ್ನೋದು ಗೊತ್ತಾಗಿದೆ. ಆದರೆ ನಟಿ ನನಗೆ ಬೆದರಿಕೆ ಹಾಕಲಾಗಿತ್ತು ಅಂತ ಬ್ಲಾಕ್ ಮೇಲ್ ಆರೋಪ ಮಾಡಿದ್ದಾರೆ. ಈ ಕುರಿತಾದಂತ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಗೆದಷ್ಟು ಭಯಾನಕ ಸತ್ಯಗಳು ಬಯಲಾಗ್ತಾ ಇದೆ. ವಿಷಯ ಏನಂದ್ರೆ, ದುಬೈ ಏರ್ಪೋರ್ಟ್ನಲ್ಲೇ ಚಿನ್ನದ ಬಿಸ್ಕತ್ಗಳು ರನ್ಯಾ ಕೈ ಸೇರ್ತಾ ಇದ್ವು. ರನ್ಯಾ ಹಿಂದೆ ದೊಡ್ಡವರ ಪಟಾಲಂ ಇದೆಯಂತೆ. ಇದೇ ಗೋಲ್ಡ್ ಗ್ಯಾಂಗ್ ದೊಡ್ಡ ಟೀಮ್ನಂತೆ ಕೆಲಸ ಮಾಡ್ತಿತ್ತು ಎನ್ನಲಾಗಿದೆ. ಇನ್ನು ರನ್ಯಾ ಮೇಲೆ ಅಧಿಕಾರಿಗಳಿಗೆ ಅನುಮಾನ ಬರೋದಕ್ಕೂ ಕಾರಣ ಒಂದಿದೆ. ಅದೇನಂದ್ರೆ, ನಟಿ ರನ್ಯಾ ಆಗಾಗ್ಗೆ ದುಬೈಗೆ ಹೋಗಿ ಬರ್ತಾ ಇದ್ಲು. ಆದ್ರೆ ಯಾವ ಶೂಟಿಂಗ್ ಕೂಡ ಇರಲಿಲ್ಲ, ಸ್ನೇಹಿತರು ಜೊತೆಗಿರ್ಲಿಲ್ಲ. ಹೀಗಾಗಿ ಅನುಮಾನ ಬಂದ ಅಧಿಕಾರಿಗಳು 6 ತಿಂಗಳಿಂದಲೂ ನಟಿಯ ಚಲನವಲನದ ಮೇಲೆ ಕಣ್ಣೆಟ್ಟಿದ್ರು. ಈ ವೇಳೆ ಬೆಂಗಳೂರಿನಲ್ಲಿ ರನ್ಯಾ ರಾವ್ಗೆ ಯಾವುದೇ ಚೆಕ್ಕಿಂಗ್ ಮಾಡಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ಇದೆಲ್ಲ ಆದ ಬಳಿಕ ರನ್ಯಾರನ್ನ ಖೆಡ್ಡಾಕೆ ಕೆಡವಲಾಗಿದೆ. ಇಷ್ಟೇ ಅಲ್ಲದೆ ಕಳೆದ 15 ದಿನಗಳಲ್ಲಿ 4 ಬಾರಿ ದುಬೈ ಬಂದಿರುವ ವಿಚಾರವೂ ಬಯಲಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ನಟಿ ರನ್ಯಾ ಮಾತ್ರ ಡಿಆರ್ಐ ಅಧಿಕಾರಿಗಳ ಮುಂದೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನ ಕಳ್ಳ ಸಾಗಣೆ ಮಾಡುವಂತೆ ಬೆದರಿಕೆ ಹಾಕಿದ್ದಾರೆ. ನಾನು ಮೊದಲ ಸಲ ಚಿನ್ನ ಸಾಗಿಸಿದ್ದಾಗಿ ಹೇಳಿದ್ದಾರೆ. ಅಧಿಕಾರಿಗಳು ಈ ಹೇಳಿಕೆ ಜೊತೆಗೆ ಪ್ರೋಟೋಕಾಲ್ ನೀಡಲು ಹೇಳಿದ್ಯಾರು ಅನ್ನೋದನ್ನ ಅಸಲಿಯತ್ತನ್ನ ಕೆದಕ್ತಾ ಇದ್ದಾರೆ. ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ ಮೊಬೈಲ್, ಲ್ಯಾಪ್ಟಾಪ್ ಕೆದಕಲು ಸಜ್ಜಾಗಿದ್ದಾರೆ. ರನ್ಯಾರನ್ನ 3 ದಿನ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಕೇಳಿದ್ದಾರೆ. ಹೀಗಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವ ರನ್ಯಾ ರಾವ್ಗೆ ಸಂಕಷ್ಟ ಶುರುವಾಗಿದೆ. ಕಸ್ಟಡಿ ಆದೇಶ ಬರೋವರೆಗೂ ಬೇಲ್ ಅರ್ಜಿ ಆದೇಶವನ್ನ ಕೋರ್ಟ್ ಪೆಂಡಿಂಗ್ ಇಟ್ಟಿದೆ. ನಾಳೆ ಕಸ್ಟಡಿ ಆದೇಶ ಪ್ರಕಟವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.